ಅವಾಗ ಬರ್ತಾರೆ, 2 ತಿಂಗಳಿಗೆ ಒಂದು ಸರಿ ಬರ್ತಾರೆ. ಪಾರ್ಕ್ ಉದ್ಘಾಟನೆ, ನೀರಿನ ಕ್ಯಾನು, 5 ರೂಪಾಯಿ ನೀರಿನ ಕ್ಯಾನು, ಅದು ಉದ್ಘಾಟನೆ. ಅದು ಬಿಟ್ಟರೆ ಒಂದು 4 ರೋಡು ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದಕ್ಕೆ ಲಾಲಾಯಕ ಅಂತ ನಾನು ಹೇಳ್ತೀನಿ ಅಷ್ಟೇ. ಎಲ್ಲರೂ ಕೊಡ್ತೀನಿ ಅಂತ ಹೇಳಿದ್ರು. ಮಾದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ ಅಂತ ಹೇಳಿದ್ರು. ಕಾನೂನು ಓದಿರೋ ಒಬ್ಬ ಮುಖ್ಯಮಂತ್ರಿ ಹೇಳಿದ್ರು ಏನೇ ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಅವ್ರು ಯಾಕೆ ತೋರಿಸ್ಬಿಟ್ಟು ಹೇಳ್ದ ನಿನಗೂ ಫ್ರೀ ಅಂತ ಕೇಳ್ದ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 4. ನೀವು 10ಕ್ಕೆ ಎಷ್ಟು ಮಾರ್ಕ್ಸ್? ಯಾರು ಕಾಂಗ್ರೆಸ್ಗ ಕೊಡೋದೇ ಇಲ್ಲ, ಮಾರ್ಕ್ಸೇ ಬೇಕಾಗಿಲ್ಲ ಅವ್ರಿಗೆ, 0. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ 2 ವರ್ಷ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿಯೇ ಕಾಲಹರಣ ಮಾಡಿದಂಥ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಮರೆತಿದೆಯಾ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಅಷ್ಟೇ ಅಲ್ಲ, ಸ್ವಪಕ್ಷೀಯ ಶಾಸಕರು ಕೂಡ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಸಮರ್ಪಕವಾಗಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಮತಕ್ಷೇತ್ರಗಳ ಮಂದಿ ಹೇಳೋದೇನು? ಬನ್ನಿ ಕೇಳುವ. ನಾವೀಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಈ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಆಗಿರುವಂಥವರು BZ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವರ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು 2 ವರ್ಷದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಈ ಮತಕ್ಷೇತ್ರದ ಜನ ಏನು ಹೇಳ್ತಾರೆ, ಬನ್ನಿ ಕೇಳುವ. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಪಾಸ್ ಆಗಿದೆ ಸರ್. ಹೇಗೆ? ಗ್ಯಾರಂಟಿಗಳು ಕೊಟ್ಟಿದೆ, ಬಡಬಗ್ಗರಿಗೆಲ್ಲ ಅನುಕೂಲ ಆಗ್ತಿದೆ. ಗೃಹಜ್ಯೋತಿ ಕೊಟ್ಟವ್ರೆ, ಅನ್ನಭಾಗ್ಯ ಕೊಟ್ಟವ್ರೆ, ಎಲ್ಲ ಭಾಗ್ಯಗಳು ಕೊಟ್ಟವ್ರೆ, ಪಾಸ್ ಆಗಿದೆ. ಬಟ್ ಏನು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಆಗ್ತಿದೆಯಲ್ಲ, ರೋಡ್ಗಳಾಗ್ತಿದೆ, ಮೋರಿ ಚರಂಡಿಗಳ ಕೆಲಸ ಆಗ್ತಿದೆ, ನೀರೆಲ್ಲ ಕೆಲಸ ಎಲ್ಲ ಆಗ್ತಿದೆ. ಇನ್ನೇನು ಕೆಲಸ ಆಗಬೇಕಾಗಿದೆ? ಈಗ ತಾನೇ ಚಾಮರಾಜಪೇಟೆಯ ನಿವಾಸಿನೇ ಹೇಳಿದ್ರು, ಇಲ್ಲಿ ನೋಡಿ ರಸ್ತೆ ಸರಿಯಾಗಿ ಆಗಿಲ್ಲ, ಒಳಚರಂಡಿ ಕೆಲಸ ಸರಿಯಾಗಿ ಆಗಿಲ್ಲ, ಗಾರ್ಬೇಜ್ ಎಪ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಶಾಸಕರ ಬಗ್ಗೆ. ನನ್ನ ಜೊತೆ ಕ್ಯಾಮ್ರಾ ತೊಗೊಂಡು ಬನ್ನಿ, ನಮ್ಮನೆ ರೋಡಲ್ಲೇ ಕೆಲಸ ನಡೀತಾ ಇದೆ. ಪ್ರೆಸೆಂಟ್ ಕೆಲಸ ನಡೀತಿದೆ, ಚರಂಡಿ ಕೆಲಸನೂ ಆಗಿದೆ, ನೀರು ಕೆಲಸನೂ ಆಗ್ತಿದೆ, ನೀರು ಬರ್ತಿದೆ. ಸಿದ್ದರಾಮಯ್ಯನವರ 2 ವರ್ಷದ ಸರ್ಕಾರಕ್ಕೆ ತಾವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ಕ್ಕೆ 100-200% ಕೊಡ್ತೀವಿ. 100-200% ಕೊಡ್ತೀವಿ. ಇನ್ನೂ ಒಂದು ಸತಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಬಡಬಗ್ಗರಿಗೆ ಅನುಕೂಲ ಆಗುತ್ತೆ. ಫೇಲು ಸರ್, 100ಕ್ಕೆ 100 ಫೇಲು. ಯಾಕೆ ಅಂದರೆ ಪ್ರತಿಯೊಂದು ರೈಟ್ ಬೆಲೆ ಜಾಸ್ತಿ. ಫ್ರೀ ಗ್ಯಾರಂಟಿ ಅಂತ ಹೇಳೋರೆ, ಬಸ್ ಫ್ರೀ ಅಂತ ಹೇಳೋರೆ, ಅದು ಲೇಡೀಸು ಮಾತ್ರ ಫ್ರೀ. ಅದು 1ರಲ್ಲಿ ಕೊಟ್ಬಿಟ್ಟು 4ರಲ್ಲಿ ತಗೋತಾರೆ. ಅಕ್ಕಿ, ಬೇಳೆ, ಎಣ್ಣೆ, ಪ್ರತಿಯೊಂದು ಮನೆ ಐಟಮಿಂದ ಹಿಡಿದು ಪ್ರತಿಯೊಂದು 100 ರೂಪಾಯಿ ಇದ್ದು 200 ರೂಪಾಯಿ ಆ ಥರ ಜಾಸ್ತಿ ಇದೆ. ಅಲ್ಲಿಗೇನು ಫ್ರೀ ಕೊಟ್ಟಂಗಾಯ್ತು ನಮಗೆ. ಒಂದು ಕೈಲಿ ಕೊಟ್ಬಿಟ್ಟು ಇನ್ನೊಂದು ಕೈಲಿ ಕಿತ್ಕೊಳ್ಳೋದು, ಈ ಥರ ಸರ್ಕಾರ. ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಿ? ಚಾಮರಾಜಪೇಟೆ ಶಾಸಕರು ಜಮೀರ್ ಅಹಮದ್ ಖಾನ್ ಅದೇ ಎಲ್ಲ ಕಾಂಗ್ರೆಸ್ ಸರ್ಕಾರ ಫೇಲ್ ಇಲ್ಲಿ ಒಟ್ಟಿನಾಗೆ. ನಮ್ಮ ಸರ್ಕಾರ ಇವ್ರದ್ದೇನು ಇಲ್ಲಿನೇನು ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದೇನು ಅಂತ ನಮಗೇನು ಕಾಣ್ ಬರಲಿಲ್ಲ. ಬರೀ ಅವ್ರವ್ರ ಏರಿಯಾಗೆ ಇದು ಮಾಡ್ಕೋತಾರೆ ಅಷ್ಟೇ. ಅಲ್ಲ, ಏರಿಯಾ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಅಂದ್ರೆ ಮಾಮೂಲಿ ಇದ್ದಂಗಿದೆ, ಏನು ಅಂತ ಏನು ಚೇಂಜಸ್ ಏನು ಕಾಣ್ತಾ ಇಲ್ಲ. ಯಾವ ರೀತಿ ಪಾಸ್ ಅಂತ ಹೇಳಿ ನಾನು ಯಾವ ರೀತಿಯಲ್ಲಿ ಪಾಸ್ ಅಂತ ಹೇಳಿ ಸರ್. 2 ವರ್ಷದಿಂದ ಜೀವನ ಭಾಳ ಕಷ್ಟ ಇದೆ ಬಡವ್ರಿಗೆ. ಏನು ಗ್ಯಾರಂಟಿ ಕೊಟ್ಟು ಏನು ಮಾಡಿದ್ದಾರೆ ಇವರು? 90 ರೂಪಾಯಿ 100 ರೂಪಾಯಿ ಇದ್ದಿದ್ದ ಬೆಳೆ 180 ರೂಪಾಯಿ ಕೆಜಿ ಆಗಿದೆ. ಒಂದಕ್ಕೆ ಡಬಲ್ ಮಾಡಿದ್ದಾರೆ. ಎಲ್ಲಿ ಗ್ಯಾರಂಟಿ ಕೊಡ್ತಾರೆ? ಇಲ್ಲಿ ತೊಗೊಂಡೋಗಿ ಅಲ್ಲಿ ಕೊಡ್ತಾರೆ ಅಷ್ಟೇ. ಎಷ್ಟೋ ಸಂಸಾರಗಳು ಹಾಳಾಗಿದೆ. ಇಷ್ಟಿನ ನಾವು ಜೀವನ ಮಾಡ್ತಾ ಇರಲಿಲ್ವಾ? ಈಗ ಭಾಳ ಇನ್ನೂ ಕಷ್ಟ ಆಗ್ತಾ ಇದೆ. ನಮಗೆ ಫ್ರೀ ಗ್ಯಾರಂಟಿ ಬೇಕಾಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಬಡವರ ಸರ್ಕಾರ ಅಂತ ಹೇಳ್ತಾವ್ರೆ. ಅವ್ರು ಹೇಳ್ಕೊತಾರೆ, ಅವ್ರ ಪಾರ್ಗೆ ಅವ್ರು ಕಲ್ಕೋತಾರೆ. ಬಡವ್ರ ಪಾಲಿಗೆ ಹೇಳಿಲ್ಲ, ಬಡವ್ರ ಪಾಲಿಗೆ ಹೇಳಿಲ್ಲ. ಅವ್ರ ಪಾರ್ಗೆ ಅವರು ನಾವು ಬಡವ್ರ ಸರ್ಕಾರ, ನಾವು ಹಿಂದೆ ಸರ್ಕಾರ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ. ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದಕ್ಕೆ ಲಾಲಾಯಕ ಅಂತ ನಾನು ಹೇಳ್ತೀನಿ ಅಷ್ಟೇ. 2 ವರ್ಷ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡಬೇಕು? ಏನೋ ಅವ್ರು ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ, ಅವ್ರು ಸಾಧನೆ ಮಾಡ್ತಾರೆ. ಜನಗಳಿಗೆ ಏನಾದ್ರು ಸಾಧನೆ ಮಾಡಿದಾರಾ? 2 ವರ್ಷ ಆಯಿತು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಪಾಸಾ ಫೇಲಾ? ಫೈಲಾಗಿದೆ ಸರ್. ಏನು ಮಾಡ್ತಾ ಇದ್ದಾರೆ? ಯಾವ ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಏನು ಮಾಡಿದ್ದಾರೆ? ಬರೀ ಗ್ಯಾರಂಟಿ ಅಂತ ಬರೀ ಇವರು ಒಂದು ಫೋಟೋ ಅವಕಾಶ. ಸಣ್ಣ ಮಕ್ಕಳು ಹೇಳ್ತಾರೆ ನಾನು ಇದು ಕೊಟ್ಟು ಏನು ಕೊಟ್ಟಿದ್ದಾರೆ ಅವರು? ಕೊಟ್ಟರೆ ಎಲ್ಲ ಪಬ್ಲಿಕ್ ಸಾರ್ವಜನಿಕರು ಎಲ್ಲರಿಗೂ ಒಂದೇ ಇರಬೇಕು. ಇವ್ರು ಏನು ಹೇಳ್ತಾರೆ? ಫಸ್ಟ್ ಒಂದು ಹೇಳೋದೇ ಸರಿ ಇರಬಲ್ಲ. ಇವ್ರು ಯಾರಿಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ. ಕೆಲಸ ಅನ್ನೋದೇನಿಲ್ಲ, ಅಭಿವೃದ್ಧಿ ಅನ್ನೋದೇನಿಲ್ಲ. 2 ವರ್ಷ ಸರ್ಕಾರ ಇದೆಯೋ ಇಲ್ಲ ಅಂತಾರೆ ಜನಕ್ಕೆ ಗೊತ್ತಿಲ್ಲ. ಯಾವ ಸರ್ಕಾರ ಏನು ಮಾಡ್ತಾರೆ ಅಂತಾರೆ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಉಚಿತ ಬಸ್ ಕೊಟ್ಟಿದ್ದೀವಿ ಅಂತಾರೆ. ಬಸ್ ಕೊಟ್ಟಿದ್ರೆ ಏನು ಗಂಡು ಮಕ್ಳು ಓಟ್ ಹಾಕಿಲ್ವ ಅವ್ರಿಗೆ? ಹೆಣ್ಮಕ್ಳು ಉಚಿತ ಅಂದರೆ ಗಂಡು ಮಕ್ಳು ಏನು ಮಾಡೋರು ಸರ್? ಹೇಳ್ಬೇಕಾಯ್ತು ಅವಾಗ. 200 ಯೂನಿಟ್ ವಿದ್ಯುತ್ ಫ್ರೀ ಕೊಟ್ಟಿದ್ದೀವಿ ಗಂಡು ಮಕ್ಳು. ಯಾರಿಗೆ ಕೊಟ್ಟಾರೆ ಸರ್ ಅವರು? ಎಲ್ಲರೂ ಕೊಡ್ತೀನಿ ಅಂತ ಹೇಳಿದ್ರು. ಮಾದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ ಅಂತ ಹೇಳಿದ್ರು. ಯಾರಿಗೆ ಕೊಟ್ಟಾರೆ ಸರ್? ಟ್ಯಾಕ್ಸ್ ಕಟ್ಟೋರಿಗಿಲ್ಲ ಅಂತಾರೆ, IT ಕಟ್ಟೋರಿಗಿಲ್ಲ ಅಂತ. ಮೊದಲು ಅದೆಲ್ಲ ಹೇಳ್ಬೇಕಾಗಿತ್ತು. ಕಾನೂನು ಓದಿರೋ ಒಬ್ಬ ಮುಖ್ಯಮಂತ್ರಿ ಹೇಳಿದ್ರು ಏನೇ ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಹೆಂಗೆ ಹೇಳ್ದೆ ಸರ್ ಅವನು? ಪಕ್ಕದಲ್ಲಿ ಕೂತ್ಕೊಂಡಿದ್ದು ಅವ್ರಿಗೆ IT ಟ್ಯಾಕ್ಸ್ ಕಟ್ತಾರಿಲ್ವ? ಅವ್ರು ಯಾಕೆ ತೋರಿಸ್ಬಿಟ್ಟು ಹೇಳ್ದ ನಿನಗೂ ಫ್ರೀ ಅಂತ ಕೇಳ್ದ? ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ ಅನ್ನೋದು ನಮ್ಮ ಪ್ರಶ್ನೆ. ಇಟ್ ಈಸ್ 90% ಪಾಸ್. ಹೇಗೆ?
ದರ್ ಹೆಲ್ಪಿಂಗ್ ಎವ್ರಿಬಡಿನ ಎಲ್ಲರಿಗೂ ಅವರು ಸಹಾಯ ಮಾಡ್ತಾಯಿದ್ದಾರಲ್ಲ ಸರ್. ಫಾರ್ ಎಕ್ಸಾಂಪಲ್ ರೈಟ್, ಈಗ ನಮಗೆ ನನ್ನ ಕಮ್ಮಿ ಅಂದರೆ 700 ರೂಪಾಯಿ ನನಗೆ ಮಿಕ್ಕುತ್ತೆ ಪರ್ ಮಂತ್. ಐಮ್ ಸೇವಿಂಗ್ 700 rupees. ಅಡ್ಡಿಗೆ ನಾನು 2 yearsಗೆ 24 ತಿಂಗಳಾಯ್ತಲ್ಲ, ಎಷ್ಟು ಸೇವ್ ಆಯಿತು. ಬಟ್ ಹಂಗೆ ಬರುತ್ತೆ ಗೌರ್ಮೆಂಟ್ ಇಲ್ಲ ಅಂತಲ್ಲ. ಬಟ್ ದೇ ಆರ್ ಡೂಯಿಂಗ್ DKS ಆ್ಯಂಡ್ Siddaramaiah are doing very well. The government will run, don't worry about that. Because they have got 140 seats they are having. ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ, ಬರೀ ಗ್ಯಾರಂಟಿ. Sir, that why do actually bother about ನಮ್ಮದು ನೋಡೋಣ. ಡೆವಲಪ್ಮೆಂಟ್ ಆಗುತ್ತೆ ಬಿಡಿ. We should not bother about development. Automatically God will come and go like that. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಸರ್, ಬಂದಾಗಿಂದ ಆಟೋದವರೆಲ್ಲ ಸತ್ತೋಗ್ಬಿಟ್ಟಿದ್ದೀವಿ. ಏನು ಇಲ್ಲ, ಫ್ರೀ ಅಂತೆಲ್ಲ ಕೊಟ್ಬಿಟ್ಟು ನಮ್ಮ ಮೆದೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಬಿಟ್ಟು ಬಾಯಿಗೆ ಮಣ್ಣು ಹಾಕ್ಬಿಟ್ಟವ್ರೆ. ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೇವಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಕೊಟ್ಟವ್ರೆ? ನಮ್ಮ ಎದೆ ಮೇಲೆ ಕಲ್ಲು ಹಾಕ್ಬಿಟ್ಟು ಬಾಯಿಗೆ ಮಣ್ಣು ಹಾಕ್ಬಿಟ್ಟು ಇನ್ನೊಬ್ರಿಗೆ ಏನು ಯೋಜನೆ ಕೊಡೋಕ್ಕಾಗುತ್ತಾ? ನಮ್ಮದು ನೋಡ್ಬೇಕು ಸರ್, ಬಡವರು ನೋಡಬೇಕು. ಸುಮ್ಮನೆ ಫ್ರೀ ಕೊಟ್ಬಿಟ್ರೆ ಎಲ್ಲ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಸಿದ್ದರಾಮಯ್ಯ ಸರ್ಕಾರ ಬಡವರ ಸರ್ಕಾರ ಅಂತಾರೆ. ಯಾರು ಹೇಳಿದ್ದು? ನೀವು ಹೇಳ್ಬೇಕಷ್ಟೇ ಬಡವ ಸರ್ಕಾರ ಅಂತ. ಅವ್ರು ಹೇಳೋದಿಕ್ಕೇನು, ನಾವು ಹೇಳ್ತೀವಿ. ನಮ್ಮ ಆಟೋದವ್ರಿಗೆ ಏನು ಇಲ್ಲ. ಏನಾಗಬೇಕಾಗಿತ್ತು ನಿಮ್ಮ ಪ್ರಕಾರ? ಏನು ಮಾಡಬೇಕಾಗಿತ್ತು ಈ ಸರ್ಕಾರ? ಇವೆಲ್ಲ ಕ್ಯಾನ್ಸಲ್ ಮಾಡಿ ಸರ್. ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡಿ. ನಮ್ಮಂತ ಒಂದು ಸ್ವಲ್ಪ ಬದುಕ್ತಾರೆ, ಜೀವನ ಮಾಡ್ತಾರೆ. ಅಲ್ಲ, ಫ್ರೀಯಿಂದ ನಿಮ್ಗೆ ಏನು ತೊಂದರೆ ಆಗಿದೆ? ಇವಾಗ ಬಸ್ಸಲ್ಲಿ ಫ್ರೀ ಒಂದು ಸ್ವಲ್ಪ ನಮಗೆ ಕಾಸು ಕೊಟ್ಟು 3 ಜನ ಆಟೋಲ್ಲಿ ಹೋಗೋರು ಫ್ರೀ. ಒಂದು 10 ನಿಮಿಷ ಈ ಬಸ್ಸಲ್ಲಿ ಇನ್ನೊಂದು ಬಸ್ ಹತ್ತಿರ ಹೋಗ್ತಾ ಇರ್ತಾರೆ. ಇದೇ ಬಸ್ಸಲ್ಲಿ ಹೋಗ್ಬೇಕು ಅಂತೇನಿಲ್ವಲ್ಲ. ಸರ್ಕಾರ ಪಾಸಾ ಫೇಲಾ ಅನ್ನೋದು ನಮ್ಮ ಪ್ರಶ್ನೆ. ಫೈಲು ಸರ್. ಹೇಗೆ ಅಂದರೆ ಎಲ್ಲ ಫ್ರೀ ಕೊಟ್ಟು ನಾವು ಏನು ಓಟ್ ಹಾಕಲ್ವಾ? ಗಂಡಸರು ಓಟ್ ಹಾಕಲ್ವಾ? ಹೆಂಗಸ್ರೇ ಓಟ್ ಹಾಕ್ತಾರಾ? ನಾವು ಕೇಳೋದು ಫ್ರೀ ಅಂದರೆ ಇವಾಗ ಇಲ್ಲಿಂದ ಜೈನರಿಗೆ ಹೋಗ್ಬೇಕಂದ್ರೆ 2 ಬಸ್ ಅಲ್ಲ 3 ಬಸ್ ಹತ್ತುತ್ತಾರೆ ಲೇಡೀಸು. ಯಾರಿಗೆ ಸರ್ಕಾರ ಯಾರಿಗೆ ನಷ್ಟ ಆಗಿದ್ದು? ಇವಾಗ ಅದು ಬೇಡ, BBMP ಕಸ ಎತ್ತೋದಕ್ಕೆ ಒಂದೊಂದು ಮನೆಗೆ 600 ಅಡಿಗೆ 1200 ರೂಪಾಯಿ ಟ್ಯಾಕ್ಸು. ಏನಕ್ಕೆ? ಅದು ನಮ್ಮ ಮೈ ಮೇಲೆ ಹಾಕ್ಕೊಂಡಂಗಾಯ್ತು. ಹೆಂಗಸ್ರು ಯಾವಾಗಲೂ ನಮ್ಮ ಟ್ಯಾಕ್ಸಲ್ಲೇ ತಿರುಗಾಡ್ತಾರಾ? ನಾವು ಕೇಳೋಣ ಸರ್. ಯೋಚನೆ ಇಲ್ಲದೆ ಫ್ರೀ ಗ್ಯಾರಂಟಿ ಕೊಟ್ಟಿದ್ದಾರೆ. ಅದರಿಂದ ತೊಂದರೆನೇ ಸರ್. ಇರೋದನ್ನ ಹೇಳಬೇಕು. ಎಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಐಟಮ್ ಎಲ್ಲ. ಚಾಮರಾಜಪೇಟೆ ಮತಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಿ? ಕೆಲಸ ಆಗಿದೆಯಾ ಇಲ್ಲಿ? ಸರ್ ಮಾಡ್ತಾ ಇದ್ದಾರೆ, ಇರೋದನ್ನ ಹೇಳಬೇಕು, ಮಾಡ್ತಾ ಇದ್ದಾರೆ. 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರಕ್ಕೆ. ಪಾಸಾ ಫೇಲಾ? ಡನ್ನು ಪಾಸ್. ನಮ್ಮದು ಕಾಂಗ್ರೆಸ್ ಸರ್ಕಾರ ಪಾಸ್. ಹೇಗೆ ಹೇಳ್ತೀರಿ? ನಮ್ಮದು ಗೊತ್ತಿದೆ, ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಬಸ್ ಎಲ್ಲ ಫ್ರೀ ಮಾಡ್ತಾವ್ರೆ. 2000 ಬರ್ತಾಯಿದ್ದು. ನಮಗೂ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾವ್ರೆ ಅವ್ರ ಸರ್ಕಾರ. ನಮಗೇನಿಲ್ಲ. ನಾವೇನು ಫ್ರೀ ಮಾಡೋದು ಹೇಳಿದ್ವಾ? ನಮ್ಮದೇ ತೊಗೊಂಡು ನಮಗೆ ಕೊಡ್ತಾ ಇದ್ದಾರೆ ಅಂತ. ಅದೆಲ್ಲ ಅವರೆಲ್ಲ ಹೇಳೋದು ಹಂಗೆ ನಮ್ಗೆ ಅನ್ನಿಸ್ತಾ ಇದೆ. ಅವರು ಅದು ನಮ್ಮದಿರಲಿ ಅದರಲ್ಲಿ ಒಟ್ಟಿನಲ್ಲಿ ನಿಯತ್ತಾಗಿ ಮಾಡ್ತಾವ್ರೆ. ಲೇಡೀಸ್ಗೆ ಬಸ್ ಫ್ರೀ 2000 ಎಲ್ಲ ರೇಷನ್ದು ಎಲ್ಲ ನೀಟಾಗಿ ಕೊಡ್ತಾರೆ. ನಮ್ಮದೇನು ಬೇರೆಯವ್ರಿಗೆ ಹೇಳಿ ಅದು ನಮಗೇನು ಇದು ಅನ್ಸೋದಲ್ಲ. ನಮ್ಗೆ ಅನಿಸ್ತಾ ಇದೆ ಅವರು ನಿಯತ್ತಾಗಿ ಮಾಡ್ತಾವ್ರೆ. ನಮಗೂ ಬಡವರಿಗೆ ಇದು ಮಾಡ್ತಾವ್ರೆ ಅವರು. ಫೇಲ್ ಸರ್. ಅವರು ದುರಾಡಳಿತ ಜಾಸ್ತಿ ಆಗಿದೆ. ಆಮೇಲೆ ಭಾಗ್ಯಗಳು ಕೊಟ್ಟು ಎಲ್ಲ ಇದು ಮಾಡಿದ್ದಾರೆ. ಅದರಿಂದ ಯಾವ ಕೆಲಸನೂ ಆಗಿಲ್ಲ. ಗೌರ್ಮೆಂಟ್ ಕೆಲಸ ಆಗಲಿ, ಒಂದು ರೋಡ್ ಆಗಲಿ, ಒಂದು ಇದಾಗಲಿ, ಒಂದು ಕೆಲಸನೂ ನಮ್ಗೆ ಗೊತ್ತಿರೋಂಗೆ ಯಾವುದೂ ಆಗಿಲ್ಲ ಸರ್. ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಗೆ ಮಾಡಿದ್ದಾರೆ ಕೆಲಸ? ಏನು ಕೆಲಸ ಮಾಡಿಲ್ಲ ಸರ್. ಈಗೀಗ ಕಾವೇರಿ ಲೈನ್ ತೊಗೊಂಡು ಬರ್ತೀವಿ ಅಂತ ಆಗಲೇ 5 ತಿಂಗಳಾಯ್ತು ಹಾಕಿ. ಇನ್ನೂ ಎಲ್ಲೂ ಅಲ್ಲಲ್ಲೆಲ್ಲ ಒಂದೊಂದು ಕಡೆ ಶುರು ಮಾಡಿದ್ದಾರೆ. ಇನ್ನು ಎಲ್ಲ ಕಡೆ ಇನ್ನೂ ಫಿನಿಷ್ ಆಗಿಲ್ಲ ಸರ್. 5 ಬಾರಿ ಶಾಸಕರಾಗಿದ್ದಾರೆ ಇಲ್ಲಿ. ಆದ್ರೂ ವೇಸ್ಟ್ ಸರ್, ಏನಂತ ಕೆಲಸ ಮಾಡಿಲ್ಲ ಸರ್. 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರಕ್ಕೆ. ಪಾಸಾ ಫೇಲಾ? ಫೇಲು. ಹೇಗೆ? 100% ಫೇಲು. ಹೇಗೆ ಹೇಳಿ? ಹೇಗೆ ಅಂದರೆ ಇಲ್ಲಿದ್ದೆಲ್ಲ ಫ್ರೀ ಕೊಟ್ಕೊಂಡು ಹೆಂಗಸರಿಗೆ, ಮನೆ ಹೆಂಗಸರು ಮಾತು ಕೇಳಲ್ಲ. 2000 ಕೊಟ್ಟಿಲ್ಲ. 5 ತಿಂಗಳಾಗಿದೆ. ಸುಮ್ಮನೆ ಸುಳ್ಳು ಹೇಳ್ತಾವ್ರೆ. ಯಾವುದೋ ಇವರು ಕಾಂಗ್ರೆಸ್ ಸರ್ಕಾರದವರು ಬರೀ ಸಮಾವೇಶ ಮಾಡೋದ್ರಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ. ಸಮಾವೇಶಕ್ಕೆ ಹೋಯ್ತಾರೆ, ಕುಮಾರಸ್ವಾಮಿ ಬೈತಾರೆ, ದೇವೇಗೌಡರು ಬೈತಾರೆ, ರೇವಣ್ಣ ಬೈತಾರೆ, ಇಲ್ಲದೆಲ್ಲ ಬೈತಾರೆ. ಮೋದಿ ಸರ್ಕಾರ, ಮೋದಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅವ್ರನ್ನೂ ಬೈತಾರೆ. ಇವರು ಇಲ್ಲಿ ನಮ್ಮ ಇದರಲ್ಲಿ ಮಾಡ್ತಾರೆ ಕೆಲಸ ಬೇಜಾನಿದೆ. ಅವ್ರು ಇನ್ನೊಬ್ರು ಕೇಂದ್ರ ಕೈ ತೋರ್ತಾರೆ ಕಾಂಗ್ರೆಸ್ ಸರ್ಕಾರದವರು. ಇವ್ರು ಮಾನ ಮರ್ಯಾದೆ ಇದೆಯಾ ಇವ್ರಿಗೆ? ನಾವು ಆಟೋದವ್ರು ಸತ್ತೋದು, ಆಟೋದವ್ರು ಸಾಯಿಸ್ಬಿಟ್ರು. ರಾಪಿಡ್ ಬೈಕು ನಿಲ್ಲಿಸು ಅಂತೇಳಿ ನಮ್ಮ ಇದೇ ಎಲ್ಲ ಆಗೋಯ್ತು. ಇನ್ನು ನಮ್ಮ ರೈತರಿಗೆ ಈ ಬೆಳೆ ಮಾಡಬೇಕು ಮಳೆ ಟೈಮು. ಗೊಬ್ಬರ ರೇಟ್ ಕೇಳಿದರೆ ಒಂದು ಮೂಟೆ 2000 ರೂಪಾಯಿ ಮೂಟೆ. ಒಂದು ಬ್ಯಾಗ್ ಜೋಳ, ನಾವು ಜೋಳ ಹಾಕ್ತೀವಿ ಜಾಸ್ತಿ. ಇಲ್ಲಿ ಮಾಡಿ ಊರಿಗೆ ಹೋಗಿ ಮಾಡ್ಬೇಕು ನಾವು. ಇಲ್ಲೇ 15 ಸಾವಿರ ಡ್ಯೂಟಿ ಮಾಡಿ ಊರಿಗೆ ಹೋಗಿ 15 ಸಾವಿರ ಕೆಲಸ ಮಾಡ್ಬರೋದು. ಆಪಟ್ಟೆ ರೈತರು ನಾವು. ಅಲ್ಲಿ ಜೋಳ ಆಗಿದೆ 1400 ರೂಪಾಯಿ ಜೋಳ, 4 kg ಜೋಳ. ಮೊದಲು 6 kg ಬರ್ತಾಯಿತ್ತು. ಇವಾಗ ಹಂಗೆ ಮಾಡಿ ರೈತರು ಕೊಡ್ತಾಯಿದ್ವಿ. ಯಾರು ಗೊತ್ತಿಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳ್ತಾರೆ. ಸರ್ಕಾರ ಪಾಸಾ ಫೇಲಾ? ನಮ್ಮ ಪ್ರಶ್ನೆ. ಫೇಲು ಸರ್. ಹೇಗೆ? ಏನು ಮಾಡಿದೆ ಸರ್ಕಾರ? ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಗ್ಯಾರಂಟಿ ಇದೆ? 5ರಲ್ಲಿ ಯಾವುದು ಒಂದು ಯಾವ್ದು ನೆಟ್ಟಿಗಿದೆ? 5ರಲ್ಲಿ ಒಂದು ಯಾವ್ದು ಸರ್ ನೆಟ್ಟಿಗಿದೆ?
ಎಲ್ಲವನ್ನು ಅನುಷ್ಠಾನಗೊಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಹೇಳೋಕ್ಕೆ ನಾವು ಹೇಳ್ತೀವಿ, ಅವ್ರ ಸರ್ಕಾರ ನಡೀತಾ ಇದೆ, ಅವ್ರು ಹೇಳ್ತಾರೆ ಎಲ್ಲ 5 ಅನುಷ್ಠಾನ ನಡೆಸ್ತಾ ಇದೀವಿ ಅಂತ ಹೇಳ್ತಾರೆ, ಒಂದೂ ಇಲ್ಲ. ಚಾಮರಾಜಪೇಟೆ ಬಗ್ಗೆ ಏನು ಹೇಳ್ತೀರಿ? ಚಾಮರಾಜಪೇಟೆ ಬಗ್ಗೆ ಮಿನಿಸ್ಟರ್ ಆದಮೇಲೆ ಈ ಸರಿ ಅಲ್ಪ ಸ್ವಲ್ಪ ಡೆವಲಪ್ಮೆಂಟ್ ನಡೀತಾ ಇದೆ. ರೋಡ್ ಗೇಡಿ ಎಲ್ಲ ತೋಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ಬರೀ ರೋಡ್ ಮಾತ್ರ, ಮಿಕ್ಕಿದೇನೋ ಆ ದೇವರೇ ಬಲ್ಲ. ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳೋದು ಸರ್, 5 ಟರ್ಮ್ MLA, ಈ ಸರಿ 3ನೇ ಟರ್ಮ್ ಮಿನಿಸ್ಟರು. ಅವಾಗ ಬರ್ತಾರೆ, 2 ತಿಂಗಳಿಗೆ ಒಂದು ಸರಿ ಬರ್ತಾರೆ. ಪಾರ್ಕ್ ಉದ್ಘಾಟನೆ, ನೀರಿನ ಕ್ಯಾನು, 5 ರೂಪಾಯಿ ನೀರಿನ ಕ್ಯಾನು, ಅದು ಉದ್ಘಾಟನೆ. ಅದು ಬಿಟ್ಟರೆ ಒಂದು 4 ರೋಡು ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರಕ್ಕೆ. ಪಾಸಾ ಫೇಲಾ? ಸರ್ ಪಾಸು ಸರ್, ಅರ್ಧ ಪಾಸು ಅರ್ಧ ಫೇಲು. ಅರ್ಧ ಪಾಸು ಅರ್ಧ ಫೇಲು ಅಂತ ತಿಳ್ಕೊಬೇಕು. ಅರ್ಧ ಮಾಡಿದ್ದಾರೆ, ಅರ್ಧ ಮಾಡಿಲ್ಲ. ಅರ್ಧ ಅನ್ನೋದಕ್ಕಿಂತ ಜಾಸ್ತಿ ಮಾಡಿಲ್ಲ. ಅಷ್ಟಕ್ಕೆ ಏನು 5% ಕೊಡ್ಬೋದು ಅಂತ, 5 ಭಾಗ ಕೊಡ್ಬೋದು ಅಂತ. ಮಾಡಬೇಕಾಗಿರೋಕ್ಕೆ ಭಾಳಷ್ಟಿದೆ, ಮಾಡಿರೋದು ಕಡಿಮೆ. ಸರ್ ಗ್ಯಾರಂಟಿ ಯೋಜನೆಗಳು ನಮ್ಮ ಜನಕ್ಕೆ ಅವಶ್ಯಕತೆ ಇರಲಿಲ್ಲ ಸರ್. ಫ್ರೀ ಬಸ್ ಬೇಕಾಗಿರಲಿಲ್ಲ, ಫ್ರೀ ವಿದ್ಯುತ್ ಬೇಕಾಗಿರಲಿಲ್ಲ. ವಿದ್ಯುತ್ತು ಯಾರಿಗೂ ತೊಂದರೆ ಅಂತ ಇರಲಿಲ್ಲ, ಎಲ್ಲ ಬಿಲ್ ಕಟ್ಟೋರು. ನೀರು, ಬಸ್ಸು ಯಾರೂ ಹೋಗಲ್ಲ ಅಂತ ಹೇಳ್ತಾ ಇರಲಿಲ್ಲ. ನನ್ನ ಹತ್ರ ದುಡ್ಡಿಲ್ಲ, ನಾನು ಧರ್ಮಸ್ಥಳಕ್ಕೆ ಹೋಗಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ತಿರುಪತಿಗೆ ಹೋಗಲ್ಲ, ನಾನು ಕುಕ್ಕೆಗೆ ಹೋಗಲ್ಲ ಅಂತ ಯಾರೂ ಹೇಳ್ತಿರ್ಲಿಲ್ಲ. ಆವಾಗಿಂದ ನಡ್ಕೊಂಡು ಬರ್ತಾನೆ ಇತ್ತು. ಇವ್ರು ಮಾಡಿದ್ದು ಮನೆಗಳಲ್ಲಿ ಗಂಡಂದ್ರಿಗೆ ಮರ್ಯಾದೆ ಇಲ್ದಂಗಾಗಿದೆ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಆಯಿತು. ಹೌದು ಪಾಸಾ ಫೇಲಾ? ಸರ್ ಫೇಲು ಸರ್. ಹೇಗೆ ಹೇಳ್ತೀರಿ ಫೇಲ್ ಅಂತ? ಹೌದು ಸರ್, ಎಲ್ಲೂ ಕೆಲಸ ಆಗಿಲ್ಲ ಸರ್. ಎಲ್ಲ ಕಡೆನೂ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಗುಂಡಿಗಳು ನೋಡಿದ್ರೆ ನೀವು ಎಲ್ಲ ಕಡೆನೂ ಫೇಲ್ ಆಗಿದೆ ಸರ್. ಎಲ್ಲ ಕಡೆ ಫೇಲ್ ಆಗಿದೆ. ಒಂದೊಂದು ಏರಿಯಾದಲ್ಲಿ ನೀವು ಹೋಗಿ ಪ್ರತಿಯೊಂದು ಏರಿಯಾ ಆಗಿರಲಿ, ಗುಂಡಿಗಳು ಇವತ್ತು ಮುಚ್ಚಿಲ್ಲ, ತ್ಯಾಪೆ ಕೆಲಸ ಮಾಡ್ತಾವ್ರೆ. ಆ ತ್ಯಾಪೆನೂ ಸರಿಯಾಗಿ ಮಾಡ್ತಾಯಿಲ್ಲ. ತ್ಯಾಪೆ ಮಾಡ್ತಾವ್ರೆ, ಆ ತ್ಯಾಪೆಗಳು ಸರಿಯಾಗಿ ಮಾಡ್ತಾಯಿಲ್ಲ ಸರ್. ಎಷ್ಟೋ ಜನ ಬಿದ್ದು ಸತ್ತೋಗಿರೋದು ನಿಮ್ಮ ಗಮನಕ್ಕೂ ಬಂದಿರಬೇಕು. ಹಂಗಾಗಿ ಕಾಂಗ್ರೆಸ್ ಸರ್ಕಾರ ಫೇಲು ಸರ್. ಫೇಲೇ ಸರ್. ಯಾಕೆ? ಏನಕ್ಕೆ ಸರ್? ಎಲ್ಲ ಬೆಲೆ ಜಾಸ್ತಿ ಆಗೋಗಿದೆ, ಎಲ್ಲ ಫ್ರೀ ಕೊಟ್ಟಿದ್ದಾರೆ, ಅದೆಲ್ಲ ವೇಸ್ಟೇ. ಏನಕ್ಕೆ ಎಲ್ಲ ಫ್ರೀ ಕೊಡಬೇಕು? ಎಲ್ಲರೂ ಆರಾಮಾಗೆ ಸುತ್ತಾಡಿಕೊಂಡು ಬರೋದು ತಿನ್ಕೊಂಡಿದ್ದಾರೆ. ಬೇರೆಯವ್ರಿಗೆಲ್ಲ ಟ್ಯಾಕ್ಸು ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಸೊ ಇದು ಸರಿ ಇಲ್ಲ, ಕಾಂಗ್ರೆಸ್ ಮಾಡಿರೋದು ಸರಿಯೇ ಇಲ್ಲ. ಓಕೆ ಮೇಡಮ್, ನೀವೇನು ಹೇಳ್ತೀರಿ? ಸೇಮ್ ಒಪಿನಿಯನ್, ಏನು ಡಿಫ್ರೆನ್ಸ್ ಇಲ್ಲ ಅಷ್ಟೇ. ಅಲ್ಲ, ಹೆಣ್ಮಕ್ಳಿಗೆ ಫ್ರೀ ಎಲ್ಲ ಕೊಟ್ಟಿದ್ದಾರೆ ಬಸ್. ಅದೆಲ್ಲ ವೇಸ್ಟು. ಬೇರೆ ಟ್ಯಾಕ್ಸ್ ತಗೊಳ್ತಾ ಇದ್ದಾರಲ್ವಾ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ಅಂದರೆ ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ ಅಷ್ಟೇ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 4. ನೀವು 10ಕ್ಕೆ ಎಷ್ಟು ಮಾರ್ಕ್ಸ್? ಯಾರು ಕಾಂಗ್ರೆಸ್ಗ ಕೊಡೋದೇ ಇಲ್ಲ, ಮಾರ್ಕ್ಸೇ ಬೇಕಾಗಿಲ್ಲ ಅವ್ರಿಗೆ, 0. ಏನು ಹೇಳೋಣ ಸರ್, ಏನು ಅಂದ್ಕೊಂಡಂಗೆ ಏನು ಇದು ಮಾಡಿಲ್ಲ. ಬರೀ ದುಡ್ಡುಗಳು ಇದು ಮಾಡ್ಕೊಂಡು ಇದು ಮಾಡ್ತಾವ್ರೆ, ಏನು ಅಂತ ಏನೋ ಇದು ಮಾಡಿಲ್ಲ. ಸರ್ಕಾರ ಪಾಸಾ ಫೇಲಾ? ಫೇಲು ಸರ್. ಹೇಗೆ? ಇನ್ನೇನು ಸರ್ ಏನು ಮಾಡಿದ್ದಾರೆ ಅವರು? ಏನಿಲ್ಲ ಸರ್, ಅದೇ ಗ್ಯಾರಂಟಿ ಕೊಟ್ಟಿರೋದೇನು, ಅದಕ್ಕೆ ಬರ್ತಾ ಇದೆ ಕೆಲವ್ರಿಗೆ ಬರ್ತಾ ಇಲ್ಲ. ಅವ್ರಿಗೆ 1 ತಿಂಗಳು ಬರುತ್ತೆ, ಮತ್ತೆ 2 ತಿಂಗಳು ಬರಲ್ಲ. ಎಲ್ಲಿ ಸರ್? ಎಲ್ಲಿ ಕೇಳೋಣ ಸರ್? ಅದಕ್ಕೆ ಇವಾಗ ನಿಮ್ಮ ಹತ್ರ ಕೇಳಿದ್ರೆ ನೋಡೋಣ ಏನೋ ಬರುತ್ತೇನೋ ಅಂತ, ಅದಕ್ಕೆ ನಿಮ್ಮ ಕಡೆಯಿಂದ ತಲುಪಿಸೋಣ ಅಂತ. ಅದು ಲೇಡೀಸ್ ಕೇಳ್ಕೋಬೇಕು ಸರ್, ನಾವೇನು ಕೇಳ್ಕೊಳ್ಳೋದು? ಅವ್ರಿಗೆ ತಾನೇ ಮಾಡಿರೋದು. ನಮಗೇನಿದೆ ಅಂತ ನಾವು ಕೇಳೋಣ ಹೇಳಿ? ಲೇಡೀಸು ಕೊಟ್ಟಿರೋದು ಲೇಡೀಸ್ ಕೇಳಬೇಕು, ಅವರೇ ನಂಬಿ ಹಾಕಿರೋದಲ್ವಾ, ಅವ್ರು ಕೇಳಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಚಾಮರಾಜಪೇಟೆ ಜನರ ಅಭಿಪ್ರಾಯ ಏನಿದೆ ಅನ್ನುವಂಥದ್ದು. CM ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬಹುತೇಕ ಮಂದಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಭಾಗದ ಶಾಸಕರು ಮತ್ತು ಸಚಿವರು ಆಗಿರುವಂಥ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದನ್ನು ನಾವು ನೋಡ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಜಾನ್ ಮತ್ತು ಸಂತೋಷ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.